ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಭಾನುವಾರದಲ್ಲಾಗನ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಕೆಲಸನೆಲ್ಲ ಮುಗಿಸ್ಕೊಂಬಿಡೋಣ, ಭಾನುವಾರ ಆದ್ರೇನು ಹಬ್ಬ ಬೇರೆ ಹತ್ರ ಬಂತು, ಸಾಧ್ಯವಾದಷ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ಬೇಗನೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಸಂಕ್ರಾಂತಿ ಹಬ್ಬ, ಈ ಒಂದು ಸಂಕ್ರಾಂತಿ ಹಬ್ಬ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದಲ್ಲಿ ಹೊಸ ಹಬ್ಬ ಅಂತಲೇ ಹೇಳ್ಬೋದು. ನಮ್ಮಂಥ ರೈತರಿಗೆ ಬೆಳೆಗಳನ್ನು ಬೆಳೆದು ಅದನ್ನು ಮಾರಾಟ ಮಾಡಿ ಮನೆಗೆ ಹೊಸ ಅಕ್ಕಿನೇ ಮಾಡಿರೋ ಸಿಹಿ ಪೊಂಗಲ್ಲು, ಖಾರ ಪೊಂಗಲನ್ನು ಅಡುಗೆ ಮಾಡಿ ದನ ಕರುಗಳಿಗೆ ಪೂಜೆ ಮಾಡಿ, ಅಂದರೆ ನಮ್ಮ ಕಡೆ ರಾಸುಗಳು ಅಂತ ಹೇಳ್ತೀವಿ ದನ ಕರುಗಳಿಗೆ, ಆ ರಾಸುಗಳಿಗೆಲ್ಲ ಪೂಜೆ ಮಾಡಿ ಅದಕ್ಕೆ ಎಡೆ ಕೊಟ್ಟು ಪಾದ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಎಡೆ ಎಲ್ಲ ಕೊಟ್ಟು ಅದು ತಿಂದು ಬಿಟ್ಟಿರೋದನ್ನು ನಾವು ಪ್ರಸಾದವಾಗಿ ಸ್ವೀಕರಿಸಿ ನಾವು ಪೂಜೆ ಮಾಡ್ತಕ್ಕಂಥದ್ದು. ನಿಜವಾಗ್ಲೂ ಸ್ನೇಹಿತರೆ, ಒಂದು ಖುಷಿನೋ ಖುಷಿ. ಹಸು ಕರುಗಳಿಗೆಲ್ಲ ಶೃಂಗಾರ ಬಂಗಾರ ಎಲ್ಲ ಮಾಡಿ ಅದನ್ನು ಪಂಜಾಯಿಸೋದು ಅಂತ ಹೇಳ್ತೀವಿ. ಬೆಂಕಿ ಹಾಕಿ ಹಾರಿಸ್ತಾರೆ ನೋಡಿ, ಅದನ್ನು ಕಿಚ್ಚಾಯಿಸೋದು ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಒಂದೊಂದು ರೀತಿ ಮಾತನ್ನು ಹೇಳ್ತಾರೆ. ನಮ್ಮ ಕಡೆ ಕಿಚ್ಚಾಯಿಸೋದು ಅಂತ ಹೇಳ್ತಾರೆ, ಈ ಕಡೆ ಎಲ್ಲ ಪಂಜಾಯಿಸೋದು ಅಂತ ಹೇಳ್ತಾರೆ. ಕಿಚ್ಚಾಯಿಸಿದ ಮೇಲೆ ಸಾಮಾನ್ಯವಾಗಿ ನಾವು ಹಾಲು ಕರೆಯೋ ಏನಾದರೂ ಹಸುಗಳಿದ್ರೆ ಹಾಲನ್ನು ಕರೆಯೋದಿಲ್ಲ. ಯಾಕೆಂದರೆ ಕಿಚ್ಚಾಯಿಸಿದ ಮೇಲೆ ಹಾಲು ಕರಿಬಾರದು, ಕರುಗಳಿಗೆ ಬಿಟ್ಬಿಡ್ತೀವಿ ಎಲ್ಲ ಹಾಲನ್ನು ಕುಡ್ಕೊಳ್ಳಿ ಅಂತ. ಹಾಗೆಯೇ ತೆನೆ ಹಸು ಅಂದರೆ ಗರ್ಭ ಕಟ್ಟಿರ್ತಕ್ಕಂಥ ಹಸುಗಳನ್ನು, ಕುರಿಗಳನ್ನು ನಾವು ಕಿಚ್ಚಾಯಿಸೋದಿಲ್ಲ. ಅದ್ರ ಬೂದಿಯನ್ನು ತಂದು ಮೈಗೆಲ್ಲ ಸವರಿ ಅದಾದ ಮೇಲೆ ಸಂಜೆ ಮತ್ತೊಂದು ಸಲ ಪೂಜೆ ಎಲ್ಲ ಮಾಡಿ ಇಡೀ ಕೊಟ್ಟಿಗೆಗೆಲ್ಲ ಸಾಂಬ್ರಾಣಿ ಹೊಗೆಯನ್ನು ಕೊಟ್ಟು ದೇವರ ಹತ್ರ ಅಲ್ಲೇ ಅಂದರೆ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಗೋವಿನ ಹಾಡನ್ನು ಹೇಳ್ತೀವಿ. ಹಳಗನ್ನಡದಲ್ಲಿ ಬರೆದಿರುತ್ತದೆ, ಧರಣಿ ಮಂಡಲ ಮಧ್ಯದೊಳಗೆ ಅಂದ್ಕೊಂಡು ಸುಮಾರು ಕಡಿಮೆ ಅಂದ್ರೂ 25-30 ನಿಮಿಷದ ಆ ಒಂದು ಕಾಮಧೇನುವಿನ ಕಥೆಯನ್ನು ಹೇಳ್ತಕ್ಕಂಥದ್ದು. ಇದು ನಮ್ಮ ಮನೆಯಲ್ಲಿ ನಡೀತಕ್ಕಂತಹ ಪದ್ಧತಿ. ರೈತರಾಗಿ ಹುಟ್ಟಿರೋದಕ್ಕೆ ನನಗೊಂದು ಹೆಮ್ಮೆ ಇದೆ. ಸಿಟಿನಲ್ಲಿ ಅದೇ ಪಾತ್ರೆ, ಅದೇ ಮನೆ ಕ್ಲೀನಿಂಗು, ಅದೇ ಅಡುಗೆ ಮಾಡಿಕೊಂಡು ತಿಂತೀವಿ. ಅದೇ ನಮ್ಮ ರೈತರಾಗಿದ್ದರೆ ದನ ಕರು ಹಸುರುಗಳಿಗೆ ಅವಕ್ಕೆ ಶೃಂಗಾರ ಬಂಗಾರ ಮಾಡೋದೇ ಒಂದು ಖುಷಿ ಕಣ್ರಿ. ಎಷ್ಟು ಕಲರ್ ಬಣ್ಣದ ಪೇಪರ್ಸ್ಗಳು ತಗೊಂಬಂದು ಅದು ಕೊಂಬಿಗೆಲ್ಲ ಅಂಟಿಸಿ ಅದ್ರ ಮೈ ಮೇಲೆಲ್ಲ ಬಣ್ಣ ಹಚ್ಚಿ ಅಬ್ಬಾ ಏನು ಖುಷಿ ಆಗುತ್ತೆ ಗೊತ್ತಾ. ಬನ್ನಿ ಇವತ್ತು ನಾನು ಇದು ಮೂಲಂಗಿ ಮತ್ತು ಬೀಟ್ರೋಟು ಎರಡನ್ನೂ ಹಾಕಿ ಪಲ್ಯನ ಮಾಡ್ತಾಯಿದ್ದೀನಿ. ಸಿಹಿ ಪಲ್ಯ ತುಂಬ ಅಂದರೆ ಚೆನ್ನಾಗಿರುತ್ತೆ. 2 ಮೂಲಂಗಿ ತೊಗೊಂಡಿದ್ದೀನಿ, ಸಣ್ಣದು ಒಂದು ಬೀಟ್ರೋಟು, ತುಂಬ ಸಣ್ಣದಲ್ಲ ಮೀಡಿಯಮ್ ಸೈಜು ಒಂದು ಬೀಟ್ರೋಟ್ ತೊಗೊಂಡು ಎಲ್ಲನೂ ತುರ್ಕೊಳ್ತೀನಿ. ಇದಕ್ಕೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಎಲ್ಲನೂ ತೊಗೊಳ್ತೀನಿ. ಮಾಮೂಲಿ ಒಗ್ಗರಣೆಗೆ ನೀವೆಲ್ಲ ಹೇಗೆ ಮಾಡ್ತೀರಾ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಹುರ್ಕೊಂಡು ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು ಹಾಕಿ ಹುರ್ಕೊಂಡು ಆಮೇಲೆ ತುರಿದಿಟ್ಟಿರೋ ಬೀಟ್ರೋಟು ಮತ್ತು ಮೂಲಂಗಿನ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಕಾರಣ ಏನಂದರೆ ಇದರಲ್ಲೇ ನೀರು ಬಿಟ್ಕೊಂಡ್ಬಿಡುತ್ತೆ. ಸಿಮ್ಮಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಿಮ್ಮಲ್ಲಿ ಬೇಯಿಸ್ಕೊಂಡಷ್ಟು ಚೆನ್ನಾಗಿ ಬೇಯುತ್ತೆ. ನೀರು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಅಂದ್ಕೊಳ್ತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ರೆ ರುಚಿಯಾಗಿರೋ ಬೀಟ್ರೋಟು ಮತ್ತು ಮೂಲಂಗಿ ಪಲ್ಯ ರೆಡಿಯಾಗುತ್ತೆ. ಮೂಲಂಗಿ ಹಾಕೋ ಕಾರಣ ಏನಂತಂದರೆ ಸಿಹಿ ಅಂಶ ಕಮ್ಮಿ ಆಗುತ್ತೆ, ಜೊತೆಗೆ ಒಂಥರ ಒಳ್ಳೆ ಟೇಸ್ಟ್, ಹೊಸ ಥರ ಟೇಸ್ಟ್ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ನನಗೆ ಈ ಒಂದು ಪಲ್ಯನ ರೈಸ್ ಕಲಿಸ್ಕೊಂಡು ಊಟ ಮಾಡೋದು ಅಂದರೆ ತುಂಬ ಇಷ್ಟ. ಹಾಗೆ ಸ್ನೇಹಿತರೆ, ಸಂಕ್ರಾಂತಿ ಹಬ್ಬದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಹೊಸಕ್ಕಿ ಅನ್ನನ ಕಂಪಲ್ಸರಿಯಾಗಿ ನಾವು ಮಾಡಲೇಬೇಕಾಗತ್ತೆ. ಕೆಲವೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ. ನಮ್ಮ ಮನೆಗಳಲ್ಲಿ ಮಡಕೆಯನ್ನು ತಗೊಂಡ್ಬಂದು ಹೊಸಕ್ಕಿಯನ್ನು ಸಿಹಿ ಪೊಂಗಲ್ಲು, ಖಾರ ಪೊಂಗಲನ್ನು ಮಾಡ್ತಕ್ಕಂತಹ ಪದ್ಧತಿ ಇದೆ. ಸಿಟಿಗೆ ಬಂದಮೇಲೆ ಇದನ್ನೆಲ್ಲ ನಿಲ್ಲಿಸಿದ್ದೀನಿ. ಕಾರಣ ಏನಂತಂದರೆ ಇಲ್ಲಿ ಒಂದು ಮಡಕೆ ಒಂದು ಸಲ ತಗೊಂಡು ಬಂದು ಮಡಕೆ ಸಿಡ್ದಿತ್ತು, ಅದನ್ನು ನೆನೆಸಿದ್ರೂ ಸಹ ಸಿಡ್ದಿತ್ತು. ಆವಾಗ ನಾನು ಯೂಟ್ಯೂಬ್ ಇನ್ನೂ ಶುರು ಮಾಡಿರಲಿಲ್ಲ. ಆ ಒಂದು ಭಯಕ್ಕೆ ನಾನು ಮಡಕೆನ ತೊಗೊಂಡು ಬಂದು ಅಡುಗೆ ಮಾಡೋದಕ್ಕೆ ಭಯ. ಅದರ ಜೊತೆಗೆ ನಾನು ಮೊದಲೆಲ್ಲ ನಾನು ಹಸುಗಳಿಗೆ ಕರೆದು ಅದಕ್ಕೆ ಪಾದ ತೊಳೆದು ಅದಕ್ಕೆ ನಾವು ಮಾಡಿರೋ ಅಡುಗೆ ಎಲ್ಲನೂ ಕೊಡ್ತಾಯಿದ್ದೆ. ಅವರೆಕಾಳು ಸಾಂಬಾರು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ವಡೆ ಎಲ್ಲನೂ ಮಾಡಿ ಕೊಡ್ತಾಯಿದ್ದೆ. ಆದರೆ ಇಲ್ಲಿರೋ ಹಸುಗಳಿಗೆ ಬಿರಿಯಾನಿ ತಿಂದು ಅಭ್ಯಾಸ ಆಗಿಬಿಟ್ಟಿದೆ. ನಾವು ಕೊಡೋ ಊಟನ ತಿನ್ನೋದು ಇಲ್ಲ. ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಮುಜುಗರ ಪಟ್ಕೊಂಡ್ಬಿಟ್ರು. ಬೇಡ ಕಣೆ, ನಮ್ಮೂರಲ್ಲಿ ಇದ್ದಂಗಲ್ಲ ಹಸುಗಳು, ಬೇಡ ಇಲ್ಲಿ ಎಲ್ಲ ಕಚಡ ಎಲ್ಲ ತಿನ್ನುತ್ತವೆ, ಯಾಕೆ ಅದನ್ನೆಲ್ಲ ಮಾಡ್ತೀಯ, ಮಾಡಬೇಡ ಅಂತಂದರು. ಇರಲಿ, ನಾವು ಪ್ರಸಾದ ತಿಂದೇ ಇದ್ರೂ ಪರವಾಗಿಲ್ಲ, ಹಸುಗಳಿಗೆ ಎಡೆ ಕೊಟ್ಬಿಡ್ತೀನಿ ಏನಾದರೂ ಹಾಕ್ಕೊಳ್ಳಿ ಅಂತ ಒಂದು ಸಲ ಎಡೆ ಕೊಟ್ಟೆ. ಏನೇ ಮಾಡಿದ್ರು ತಿನ್ನಲೇ ಇಲ್ಲ. ತುಂಬ ಬೇಜಾರಾಯಿತು.
ಆವಾಗಲಿಂದ ನಾನು ಹಸುಗಳಿಗೆ ಎಡೆ ಕೊಡೋದನ್ನೇ ನಿಲ್ಲಿಸಿದೆ. ಮಾಮೂಲಿಯಾಗಿ ಪೂಜೆ ಮಾಡ್ಕೊಳ್ತೀನಿ. ಗೋವಿನ ಹಾಡನ್ನು ಹೇಳ್ಕೊಳ್ತೀನಿ. ಮನೆಯ ಪದ್ಧತಿ ಗೋವಿನ ಹಾಡು ಹೇಳೋದು ಯಾಕೆ ಅಂತಂದರೆ, ಹಸುಗಳು ಹಾಡನ್ನು ಕೇಳಿಸ್ಕೊಂಡು ನಮಗೆ ಹರಸುತ್ತವೆ ಅನ್ನೋದು ಒಂದು ಕಾರಣ. ಆದರೆ ಸರಸ್ವತಿ ಪೂಜೆನೂ ಅದೇ ದಿನನೇ ಮಾಡ್ತೀವಿ. ಬುಕ್ಸ್ ಎಲ್ಲ ಇಟ್ಟು ಸಗಣಿಯಲ್ಲಿ ಗಣೇಶನನ್ನು ಮಾಡಿ ಅದಕ್ಕೆ ಗರಿಕೆಯನ್ನು ಸಿಕ್ಕಿಸಿ ಅಕ್ಷತೆ ಕಾಲು ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಮಾಡ್ತಕ್ಕಂತಹ ಪೂಜೆ ಸರಸ್ವತಿ ಪೂಜೆಗೂ ಸಹ ಮಾಡ್ತೀವಿ. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ. ಈ ಟೈಮಲ್ಲಿ ನನಗೆ ನನ್ನ ಅಜ್ಜ ನನ್ನ ಅಜ್ಜಿನೇ ನೆನಪು ಬರ್ತಾರೆ. ಯಾಕೆ ಅಂದರೆ ನನ್ನ ಅಜ್ಜನ ತಂಗಿ ಮನೆ ನಂಜನಗೂಡಿಗೆ ನಮ್ಮನ್ನು ಕರ್ಕೊಂಡೋಗ್ತಾಯಿದ್ರು. ಅವ್ರ ಮನೆಯಲ್ಲಿ ತುಂಬ ಜೋರಾಗಿ ಹಬ್ಬ ಮಾಡ್ತಾಯಿದ್ರು. ಆದರೆ ಇವಾಗ ಎಲ್ಲ ಬರೀ ನೆನಪುಗಳೇ ಅಷ್ಟೇ. ಯಾವತ್ತನ್ನೂ ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು ಅಂತ ಹೇಳ್ತೀವಿ. ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ಒಬ್ಬೊಬ್ಬರು ಮನುಷ್ಯರು ದೂರ ಆದಂಗೆ ಅಂದರೆ ಅಂದರೆ ಅವ್ರ ದೇಹ ದೂರ ಆದಂಗೆನೇ ಸಂಬಂಧಗಳು ದೂರ ಆಗಿಬಿಡುತ್ತೆ. ಒಂದು ಕಡೆ ಅಜ್ಜ ತೀರ್ಕೊಂಡ್ರು, ಅಜ್ಜಿ ತೀರ್ಕೊಂಡ್ರು, ಅಜ್ಜ ಅವ್ರ ತಂಗಿನೂ ತೀರ್ಕೊಂಡ್ರು. ಸಂಬಂಧಗಳು ಮಕ್ಕಳುಗಳು ಅಷ್ಟು ಸುಲಭವಾಗಿ ಬೆಳೆಸ್ಕೊಂಡು ಹೋಗೋದಿಲ್ಲ ಹಳೆ ಸಂಬಂಧಗಳನ್ನು. ಹೊಸ ಸಂಬಂಧಕ್ಕೆ ಮಣೆ ಹಾಕ್ತಾರೆ. ಹಾಗಾಗಿ ಒಂದು ರೀತಿ ನೆನಪುಗಳು ಅಂತಲೇ ಹೇಳ್ಬೋದು. ಯಾರೆಲ್ಲ ಸಂಕ್ರಾಂತಿ ಹಬ್ಬದ ವಿಶೇಷತೆಗಳು ಏನು? ನಿಮ್ಮ ಊರುಗಳನ್ನು ತೆಂಗಿನ ಮರ ಎಲ್ಲ ಥರ ಮರ ನಮ್ಮ ಮನೆ ಮುಂದೆ ಇರೋ ನಾವು ನೆಟ್ಟಿರೋ ಮರಕ್ಕೆ ಯಾರು ಕೆಮ್ಮಣ್ಣು ಮತ್ತು ಸುಣ್ಣನ ಬೆಳಿತೀರಾ? ಮನೆಗೂ ಅಷ್ಟೇ ನಾವು ಒಂದು ಸುತ್ತು ಕೆಮ್ಮಣ್ಣು ಆದರೆ ಮತ್ತೊಂದು ಸುತ್ತು ಸುಣ್ಣ ಮತ್ತೊಂದು ಸುತ್ತು ಸುಣ್ಣ ಅಂದರೆ ಮಧ್ಯದಲ್ಲಿ ಕೆಮ್ಮಣ್ಣು ಬೆಳಿತೀವಿ, ಆ ಕಡೆ ಈ ಕಡೆ ಸುಣ್ಣ ಬೆಳಿತೀವಿ. ಇಡೀ ಮನೆ ಸುತ್ತ ಹೊಡ್ಕೊಂಡು ಬರ್ತೀವಿ. ಒಂದು ಲೈನ್ ಆಕಾರವಾಗಿ ಒಂದು ಬ್ರಷಲ್ಲಿ ಹೊಡ್ಕೊಂಡು ಬರ್ತೀವಿ. ಎಲ್ಲ ತೆಂಗಿನ ಮರಗಳು, ಮಾವಿನ ಮರಗಳು, ನಮ್ಮ ಮನೆಯಲ್ಲಿ ಹತ್ರ ಏನೇನು ಮರಗಳಿದೆ ಅದಕ್ಕೆಲ್ಲ ನಾವು ಹೊಡೆಯುವಂತಹ ಅಭ್ಯಾಸ ಇದೆ. ಯಾರೆಲ್ಲ ಮಾಡ್ತೀರಾ ಈ ಥರ? ಖಂಡಿತ ನನಗೆ ಕಮೆಂಟ್ ಹಾಕಿ. ಹಳ್ಳಿ ಜೀವನನೇ ಅಲ್ವಾ? ಎಷ್ಟು ಖುಷಿಯಾಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ನಮ್ಮ ಮನೆಗಳಲ್ಲಿ ನಾವುಗಳು ಇದೇ ಥರನೇ ಮಾಡ್ತಾಯಿದ್ರು. ನಮ್ಮ ಕೈಲೆಲ್ಲ ಮೈದಾ ಹಿಟ್ಟನ್ನು ಪೇಸ್ಟ್ ಮಾಡಿಬಿಟ್ಟು ದನಗಳ ಕೊಂಬಿಗೆ ಪೇಪರ್ ಬರುತ್ತೆ, ಮಿಂಚಿನ ಪೇಪರು ಅಂತ ಕರೀತಾಯಿದ್ರು. ಮಿಣ ಅನ್ನೋದು, ಅದಕ್ಕೆ ಕುಚ್ಚಂತೆ, ಬಲೂನಂತೆ, ಅದಕ್ಕೆ ಕಣ್ಕಪ್ಪಂತೆ, ಏನು ಹೇಳೋಕ್ಕಾಗೋದಿಲ್ಲ ಬಿಡಿ. ಅಷ್ಟು ಚೆನ್ನಾಗಿ ಶೃಂಗಾರ ಮಾಡೋರು. ಇತ್ತೀಚೆಗೆ ದನ ಕರುಗಳು ಸಹ ಯಾರೂ ಸಾಕೋದೇ ಇಲ್ಲ. ಎಲ್ಲ ಕಡಿಮೆ ಮಾಡ್ಕೊಂಬಿಟ್ಟಿದ್ದಾರೆ. ಕಾರಣ ಒಂದು ಬೆಳೆ ಬೆಳೆಯೋದು ಕಡಿಮೆ ಆಗಿದೆ. ಮೊದಲೆಲ್ಲ ಹುಲ್ಲಕ್ಲು ಮಾಡಿ ಹುಲ್ಲನ್ನು ತೊಗೊಂಡು ಬಂದು ಮನೆಗೆ ಹಾಕ್ತಿದ್ವಿ. ಆದರೆ ಇವಾಗೆಲ್ಲ ಮಿಷಿನಲ್ಲೇ ಕಟ್ ಮಾಡೋದ್ರಿಂದ ಹುಲ್ಲು ಸಿಗೋದು ಸಹ ಕಡಿಮೆ ಆಗ್ತಾ ಇದೆ. ಜನ್ರೇಷನ್ ತುಂಬ ಬದಲಾಗಿದೆ ಅಂತಲೇ ಹೇಳ್ಬೋದು. ಬನ್ನಿ ಪಲ್ಯ ಮಾಡ್ದಂಗೆ ಮುದ್ದೆನೂ ಸಹ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಉಪ್ಸಾರಿನ ಖಾರನ ರೆಡಿ ಮಾಡ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ ಉಪ್ಸಾರಿನ ಖಾರನ. ಇನ್ನು ಅದು ಇಟ್ಟರೆ ಹಾಳಾಗುತ್ತೆ. ಹಸಿಮೆಣ್ಸಿನ್ಕಾಯಿನ ಉಪ್ಸಾರಿನ ಖಾರ ಬೇಗ ಹಾಳಾಗುತ್ತೆ. ಒಣಮೆಣ್ಸಿನ್ಕಾಯಿ ಖಾರ ಆದರೆ ಬೇಕಾದರೆ 1 ತಿಂಗಳು ತನಕ ಇಟ್ಕೊಂಡು ತಿನ್ಬೋದು. ಹಸಿಮೆಣ್ಸಿನ್ಕಾಯಿ ಫ್ರಿಜ್ಜಲ್ಲಿ ಇಟ್ಟರೂ ಸಹ ಟೇಸ್ಟ್ ಹಾಳಾಗುತ್ತೆ. ಆ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ, ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟೆ. ಸಾಸಿವೆ ಕಾಳು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಒಂದು ಟೊಮೊಟೊ ಹಾಕಿ, ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟೆ. ಅದರಲ್ಲಿ ನಾನು ಮುದ್ದೆ ಕಲಸ್ಕೊಂಡು ಊಟ ಮಾಡಬೇಕು ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದು ಸಲ ಟ್ರೈ ಮಾಡಿ. ಹಸಿಮೆಣ್ಸಿನ್ಕಾಯಿ ಖಾರ ಮಾತ್ರ ಎಷ್ಟು ಅದ್ಭುತವಾಗಿರುತ್ತೆ. ಅದರಲ್ಲೂ ಈರುಳ್ಳಿ ಟೊಮೊಟೊ ಒಗ್ಗರಣೆ ಕೊಟ್ಟರಂತೂ ಇನ್ನೂ ಚೆಂದ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಬರೀ ಮುದ್ದೆ, ಅದನ್ನು ಒಗ್ಗರಣೆ ಕೊಟ್ಟಿರೋ ಉಪ್ಸಾರಿನ ಖಾರ, ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಸಂಬಂಧಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸಂಬಂಧಗಳನ್ನು ಕಳ್ಕೊಳ್ಳೋದು ಸುಲಭ, ಮತ್ತೆ ಕೂಡಿಸೋದು ತುಂಬ ಕಷ್ಟ. ಮತ್ತೊಂದು ಸಲ ಕೂಡಿಸಿದ್ರೂ ಅದು ಯಾವತ್ತಿದ್ರೂ ಆ ಹೊಲಿಗೆ ಹಾಕಿರೋ ಒಂದು ಗುರುತು ಕಾಣ್ತಾನೆ ಇರುತ್ತಲ್ವ. ಹರಿದೋಗಿರೋ ಬಟ್ಟೆನಲ್ಲಿ ಹೊಲಿಗೆ ಹಾಕಿದ್ರೆ ಗುರುತು ಹೆಂಗೆ ಕಾಣುತ್ತೋ ಹಂಗೆ ಸಂಬಂಧಗಳಲ್ಲಿ ಎಷ್ಟೇ ಕೂಡಿಸಿದ್ರೂ ಆ ಒಂದು ನೋವು ಕಂಡೇ ಕಾಣುತ್ತೆ. ಒಂದಲ್ಲ ಒಂದು ಟೈಮಲ್ಲಿ ಕೆಲವೊಂದು ಮಾತುಗಳು, ಹಳೆ ಮಾತುಗಳು ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಸಂಬಂಧನಾದ್ರೂ ಕೂಡಿಸಿದ್ರೂ ಅದರ ತೇಪೆ ಹಾಕ್ದಂಗೆ ಅಂತಲೇ ಹೇಳ್ತೀನಿ. ಯಾವತ್ತೂ ಸಂಬಂಧಗಳಿಗೆ ಬೆಲೆ ಕೊಡಿ. ಸಾಧ್ಯವಾದಷ್ಟು ಮಾತುಗಳು ಬಂದಾಗ ಮೌನವಾಗಿ, ನಿಮ್ಮ ತಪ್ಪಲ್ಲದ ತಪ್ಪಿಗೆ ಮಾತುಗಳು ಆಡಿದ್ರೂ ಸಂಬಂಧಗಳು ಬೇಕು ಅಂದಾಗ ಮೌನವಾಗಿರೋದೇ ಲೇಸು. ಸತ್ಯ ಅನ್ನೋದನ್ನು ಯಾವ ರೀತಿ ತಿಳಿಸಿ ಹೇಳಬೇಕಾಗುತ್ತೋ ಆ ರೀತಿ ತಿಳಿಸಿ ಹೇಳಿದ್ರೆ ವಾಸಿ. ಕೆಲವರು ಮೊಂಡತನದಿಂದ ವಾದ ಮಾಡ್ತಾರೆ. ನಮ್ಮದೇ ಸರಿ, ನಾವು ಮಾಡಿದ್ದೇ ತಪ್ಪಿಲ್ಲ, ನಿಮ್ಮದೇ ತಪ್ಪು, ನಾನು ಕರೆಕ್ಟಾಗಿದ್ದೀನಿ ಅಂತ. ಅಂಥವ್ರ ಹತ್ರ ಹೆಚ್ಚು ವಾದ ಮಾಡೋದಕ್ಕೆ ಹೋಗಲೇಬೇಡಿ ಅಂತ ಹೇಳ್ತೀನಿ. ಇನ್ನು ಕೆಲವರು ಮನೆ ಹಾಳು ಮಾಡೋರಿಂದ ಸಂಬಂಧಗಳು ದೂರ ಆಗುತ್ತೆ. ಸಾಧ್ಯವಾದಷ್ಟು ಅಂಥವರಿಂದ ದೂರ ಇರಿ ಅಂತಲೇ ಹೇಳ್ತೀನಿ. ಹಾಗೆ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷತೆ ಅಂದರೆ ಎಳ್ಬೀರೋ ಅಂಥ ವಿಶೇಷತೆಗಳಿರುತ್ತೆ. ಮೊದಲೆಲ್ಲ ನಮ್ಮ ಮನೆಯಲ್ಲಿ ಅವ್ವ ಅದು ನಡೆಸ್ಕೊಂಡು ಬಂದೂ ಇಲ್ಲ, ನಾವು ನೋಡೂ ಇಲ್ಲ. ಇತ್ತೀಚಿಗೆ ದಿನಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಆ ಪದ್ಧತಿಯನ್ನು ಮಾಡ್ಕೊಂಡು ಬಂದಿರೋದು.
ಯಾರೋ ಎಲ್ಲೋ ಮಾಡಿದ್ರು, ಎಲ್ಲೋ ಟಿ ವಿನಲ್ಲೋ ಮತ್ತೊಂದರಲ್ಲೋ ಅಥವಾ ಬೇರೆ ಕಡೆಯಿಂದ ಬಂದು ಸೇರ್ಕೊಂಡಿರೋರು ಮಾಡೋ ಒಂದು ಪದ್ಧತಿನ ಮತ್ತೆ ಆಚರಣೆಗೆ ತಗೊಂಡು ಬಂದಿದ್ದಾರೆ. ಹಂಗಾಗಿ ನಾವು ಮಾಡುವಂಥ ಪದ್ಧತಿ ನಮಗಿಲ್ಲ ಅಂತಂದ್ಬಿಟ್ಟು ನಮ್ಮವ್ವ ಅದನ್ನು ಮಾಡ್ತಾ ಇರಲಿಲ್ಲ. ಅವ್ರು ಹೇಳ್ದಂಗೆನೆ ನಾವು ನಡ್ಕೊಂಡು ಬಂದಿರೋದ್ರಿಂದ ಎಳ್ಳು, ಬೆಲ್ಲ ಎಲ್ಲ ಏನು ನಾವು ಬೇಕಂತಂದ್ರೆ ಮಾಡ್ಕೊಂಡು ತಿಂತೀವಿ. ಅದನ್ನ ಮಾಡಿ ಅದಕ್ಕೆಲ್ಲ ಏನೇನೋ ಶಾಸ್ತ್ರಗಳೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಮಾಡೋವಂಥದ್ದು ಇಲ್ಲಿ ಏನಿಲ್ಲ. ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಮಾಡಿಕೊಂಡು ತಿಂತೀವಿ. ಇದನ್ನ ನಮ್ಮ ಮನೆಯಲ್ಲಿ ನಮ್ಮ ಮೋರ್ಗಿತಿನೂ ಸಹ ಅದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಹಬ್ಬದ ಆಚರಣೆ ಎಲ್ಲ ಹೇಗೆ ನಡೀತಾ ಇದೆ? ಖಂಡಿತ ಕಮೆಂಟ್ ಹಾಕಿ. ರೈತ ಬಾಂಧವರಿದ್ದರಂತೂ ಕಮೆಂಟ್ ಹಾಕೋದನ್ನು ಖಂಡಿತ ಮರಿಬೇಡಿ. ನೀವುಗಳೆಲ್ಲ ಹೇಗೆ ಹಬ್ಬ ಆಚರಣೆ ಮಾಡಿದ್ರಿ? ಸಂಬಂಧಗಳಿಗೆ ಸಾಧ್ಯವಾದಷ್ಟು ಬೆಲೆ ಕೊಡಿ. ದೇವರನ್ನ ನಂಬಿ ಯಾವುದೇ ಕಾರಣಕ್ಕೂ ಆವತ್ತೊಂದು ದಿನ ಹಸುಗೆ ಪೂಜೆ ಮಾಡೋದನ್ನು ಮಾತ್ರ ದಯವಿಟ್ಟು ಮರೆಯೋಕೆ ಹೋಗಬೇಡಿ. ಯಾಕೆಂದರೆ ಆ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತೀವಲ್ಲ, ಹಸುವಿಗೆ ತೆಂಗಿನ ಮರ ಈ ಭೂಮಿನಲ್ಲಿ ಯಾವತ್ತಿದ್ರೂ ಯಾವತ್ತೂ ಎಂದಿಗೂ ಅದು ಮುಪ್ಪಾದ ಆಗೋ ತನಕನೂ ಅವುಗಳಿಂದ ನಮಗೆ ಫಲ ಸಿಗುತ್ತೆ ಹೊರತು ಅದರಿಂದ ನಷ್ಟ ಅಂತ ಹೇಳೋಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಖಂಡಿತ ಹಸುಗಳಿಗೆ ಪೂಜೆ ಮಾಡಿ. ನಿಮಗೆ ಇಂಥ ಟೈಮಲ್ಲಿ ಪೂಜೆ ಮಾಡೋದಕ್ಕಾಗಲಿಲ್ಲ, ನಾನು ಡೇಟ್ ಆಗಿದ್ದೀನಿ, ಸೂತಕ ಇದೆ ಅಂತನ್ನೋದಾದರೆ, ಅಥವಾ ನಿಮಗೇನಾದರೂ ಒಳ್ಳೆ ಕೆಲಸಗಳಾಗಬೇಕು, ನಮ್ಮ ಜೀವನದಲ್ಲಿ ತುಂಬ ಕಷ್ಟಗಳು ಬರ್ತಾ ಇದೆ, ಹಿಡಿದ ಕೆಲಸ ಆಗ್ತಾ ಇಲ್ಲ, ನಡೀತಾ ಇಲ್ಲ, ತುಂಬ ಕಷ್ಟದಲ್ಲಿದ್ದೀವಿ, ಊಟಕ್ಕೆ ಒಂದೊಂದ್ಸಲ ಊಟಕ್ಕೂ ತೊಂದರೆ ಆಗುತ್ತೆ, ಮನೆ ನಿರ್ವಹಣೆಯ ಖರ್ಚಿಗೆ ತುಂಬ ತೊಂದರೆ ಆಗುತ್ತೆ, ಎಷ್ಟೋ ಕೆಲಸಗಳು ಆಗೋಯ್ತು ಅನ್ನೋ ಹಾಗೆ ಎಷ್ಟೋ ಕೆಲಸಗಳಿಗೆ ಅಡೆತಡೆಗಳಾಗುತ್ತೆ ಅಂತ ಏನಾದ್ರು ಪ್ರಾಬ್ಲಮ್ ಅಂಥವ್ರಿಗೇನಾದ್ರು ಇತ್ತು ಅಂತಂದರೆ, ನೀವು ಸೋಮವಾರ ಮತ್ತು ಶುಕ್ರವಾರ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಸ್ನಾನ ಮಾಡಿ ನೀಟಾಗಿ ಮಡಿಯಿಂದ ಅಡುಗೆ ಮಾಡಿ, ನಿಮಗೆ ಇಷ್ಟವಾಗಿರೋ ಅಡುಗೆ ಮಾಡಿ, ಸಿಹಿ ಅಡುಗೆಯನ್ನು ಮಾಡಿ ಹಸುವಿಗೆ ನೀವು ಕೊಡೋದೇ ಆದರೆ ನಿಮ್ಗೆ ಖಂಡಿತ ಒಳ್ಳೆಯದಾಗುತ್ತೆ. ನೀವೇನಾದರೂ ಹಸುವಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಕೊಡೋದಾದರೆ ಖಂಡಿತ ನಿಮ್ಮ ದರಿದ್ರ ದೂರ ಆಗುತ್ತೆ. ಲಕ್ಷ್ಮಿ ಶ್ರೀನಿವಾಸನ ಧರ್ಮಪತ್ನಿ ನಮ್ಮವ್ವ ತಾಯಿ ಮಹಾಲಕ್ಷ್ಮಿ ಖಂಡಿತ ಮನೆಗೆ ಬಂದು ಸೇರ್ತಾಳೆ. ಖಂಡಿತ ನಿಮ್ಮ ಕೈಯಲ್ಲಿ ಯಾವತ್ತೂ ದುಡ್ಡು ಕಾಸು ಉಳಿಯುತ್ತೆ, ನಿಲ್ಲುತ್ತೆ, ಬಂದು ಸೇರುತ್ತೆ ಅಂತಲೇ ಹೇಳ್ತೀನಿ. ನೋಡ್ತಾ ಇದ್ದೀರಲ್ಲ ಉಪ್ಸಾರಿನ ಖಾರ ಎಷ್ಟು ಚೆಂದ ಇರುತ್ತೆ ಗೊತ್ತಾ? ಅಬ್ಬಾ ದೇವರೇ! ಏನಾರ ನಾಲಿಗೆ ಕೆಟ್ಟೋಗಿದ್ರೆ ಮಾತ್ರ ಪರಮಾನಂದ. ಅದೀಗಲೂ ನಾನು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಸ್ನೇಹಿತರೆ. ಅಬ್ಬಾ ಅಷ್ಟು ಚೆಂದ ಇರುತ್ತೆ ಮಾತ್ರ ಉಪ್ಸಾರು ಖಾರ. ಒಂದ್ಸಲ ನಾನು ಅದನ್ನು ಹೇಳ್ಕೊಡ್ತೀನಿ ಖಾರ ಹೇಗೆ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಖಾರ ಮೆಣಸಿನ್ಕಾಯಿ ಖಾಲಿ ಆಗಿಬಿಡ್ತು. ಅದಕ್ಕೆ ಖಾರ ಮೆಣಸಿನ್ಕಾಯಿ ಇದ್ರೇ ಚೆಂದ. ಏನಾದ್ರು ಖಾರ ಇಲ್ದಿರೋ ಮೆಣಸಿನ್ಕಾಯಿ ಉಪ್ಸಾರನ್ನ ಖಾರ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತೀನಿ. ಆಗಲೇ ನಾನು ಹೇಳ್ತಾ ಇದ್ದೆ, ಆ ಥರ ಮಾಡಿ ನಿಮ್ಮ ಮನೆ ಪದ್ಧತಿಗಳಲ್ಲಿ ಏನಾದರೂ ಹಸುವಿಗೆ ಹಬ್ಬಗಳಲ್ಲಿ ಏನಾದ್ರೂ ನೀವು ಮಾಡಿರೋ ಅಡುಗೆ ಕೊಡೋವಂಥ ರೂಢಿ ಇಲ್ಲ ಅಂತಂದರೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ರೂಢಿ ಇದ್ದರೆ ಕಂಟಿನ್ಯೂ ಮಾಡಿ. ಹಾಗೇ ನಮ್ಮ ದೇಹದಲ್ಲಿ ತುಂಬ ತೊಂದರೆಗಳಾಗ್ತಾ ಇದೆ. ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದೀವಿ. ಡಾಕ್ಟ್ರ್ ಹತ್ರ ತೋರಿಸಿದ್ರೆ ಏನೂ ಕಾಯಿಲೆ ಇಲ್ಲ ಅಮ್ಮ ನಿನಗೆ, ನೀನು ಆರಾಮಾಗಿದ್ದೀಯ ಅಂತ ಹೇಳ್ತಾರೆ. ಆದ್ರೂ ನನಗೆ ತುಂಬ ಅನಾರೋಗ್ಯ ಕಾಡ್ತಾ ಇದೆ ಅಂತಂದರೆ ದಯವಿಟ್ಟು ಇದನ್ನು ನಂಬಿರೋರು ಮಾತ್ರ ಮಾಡಿ. ಖಂಡಿತ ನಂಬಿಕೆ ಇಲ್ಲದವರು ಖಂಡಿತ ನಾನು ಹೇಳೋದನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಾವುಗಳು ನಿಜವಾಗ್ಲೂ ನಾವು ಹೇಳ್ತೀನಲ್ಲ, ನಾವುಗಳು ಮಾಡೋ ಕೆಲವೊಂದು ತಪ್ಪುಗಳು ಗೊತ್ತಿದ್ದೋ ಮಾಡ್ತೀವೋ, ಗೊತ್ತಿಲ್ಲದೇನೋ ಮಾಡ್ತೀವೋ, ತಿಳಿದೋ ಮಾಡ್ತೀವೋ, ತಿಳಿದೇನೋ ಮಾಡ್ತೀವೋ ಗೊತ್ತಿಲ್ಲ. ಅಹಂಕಾರದಿಂದ ಮಾಡ್ತಕ್ಕಂತಹ ನಮ್ಮ ತಪ್ಪುಗಳಿಂದ ನಾವೇ ಶಿಕ್ಷೆ ಅನುಭವಿಸೋದು ಹೊರತು ಬೇರೆ ಯಾರೂ ಅಲ್ಲ. ಇವತ್ತು ನಮ್ಮ ನೋವಿಗೆ ನಾವೇ ಕಾರಣಕರ್ತರು ಹೊರತು ಬೇರೆಯವರಲ್ಲ. ಯಾಕಪ್ಪ ನನಗೆ ಈ ಶಿಕ್ಷೆ, ಯಾಕಪ್ಪ ಈ ನೋವು ಅಂತ ಅನ್ಬೋದು. ಕೂತ್ಕೊಂಡು ಒಂದು 10 ಸೆಕೆಂಡು ನೀವು ಯೋಚನೆ ಮಾಡಿ. ನಮ್ಮ ನೋವಿಗೆ, ನಮ್ಮ ಕಷ್ಟಕ್ಕೆ, ನಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋದಕ್ಕೆ, ನಮ್ಮ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದಕ್ಕೆ, ನಮ್ಮ ದೇಹದ ಅನಾರೋಗ್ಯಕ್ಕೆ, ನಮ್ಮ ಮನಸ್ಸಿನ ಅನಾರೋಗ್ಯಕ್ಕೆ ನಾವೇ ಕಾರಣಕರ್ತರಾಗಿರ್ತೀವಿ. ಮಾಡಿರೋ ತಪ್ಪನ್ನು ನಾವು ಮರ್ತಿರ್ತೀವಿ. ಗಾಯ ಎಷ್ಟೇ ಹಳೇದಾದ್ರೂ ಚಳಿಗಾಲದಲ್ಲಿ ಆ ನೋವು ಕಾಣಿಸ್ಕೊಳ್ಳುತ್ತಂತೆ. ಒಂದ್ಸಲಿನಾದರೂ ಬಂದು ನಾನಿದ್ದೀನಿ ಇದೇ ಜಾಗದಲ್ಲಿ ನನಗೆ ನೋವಾಗಿತ್ತು ಅಂತ. ಅದೇ ರೀತಿನೇ ಹೇಳೋದು, ನಾವು ಮಾಡಿರೋ ತಪ್ಪು ಸಮಯ ಅದಕ್ಕೋಸ್ಕರ ಕಾದು ಬಂದು ಒಂದ್ಸಲ ಎಂಟ್ರಿ ಕೊಟ್ಟು ಹೋಗುತ್ತೆ ಸ್ನೇಹಿತರೆ. ಏನೇ ತಪ್ಪು ನಾವು ಮಾಡಿದರೂ ದೇವ್ರ ಹತ್ರ ದಯವಿಟ್ಟು ಕ್ಷಮೆ ಕೇಳಿ. ಮನೆ ಹಿರೀಕ್ರ ಹತ್ರ ಅಂದರೆ ಸತ್ತೋಗಿರೋರ ಹತ್ರ ಕ್ಷಮೆ ಕೇಳಿ. ಸಾಧ್ಯವಾದಷ್ಟು ಅವ್ರ ಹತ್ರ ಯಾವತ್ತೂ ಪ್ರತಿದಿನ ಬೆಳಗ್ಗೆ ಸಂಜೆ 2 ಟೈಮು ದೀಪ ಹಚ್ಚಿಡಿ ಅವ್ರ ಫೋಟೋ ಮುಂದೆ. ಒಂದು ಹರಳು ಹೂವು ಇಡಿ.
ನಿಮ್ಮ ಮನೆಗಳಲ್ಲಿ ಏನಾದರೂ ವಿಶೇಷ ಹಬ್ಬಗಳಲ್ಲಿ ಅವ್ರಿಗೆ ಒಂದು ಎಡೆ ಇಡುವಂತಹ ಪದ್ಧತಿ, ಒಂದು ಬಾಳೆ ಎಲೆ ಮೇಲೆ ಅಥವಾ ಅಡಿಕೆ ತಟ್ಟೆಯಲ್ಲಿ ಸತ್ತಿರೋರಿಗೆ ನಿಮ್ಮ ಅತ್ತೆ ಮಾವಂಗೆ ಎಡೆ ಇಡತಕ್ಕಂತಹ ಪದ್ಧತಿಗಳನ್ನು ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಅದರ ಜೊತೆಯಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂತಂದರೆ, ನಾನು ಆಗಲೇ ಹೇಳಿದೆ ಹಸುವಿಗೆ ಎಡೆ ಕೊಡುವಂಥ ಪದ್ಧತಿ ಮಾಡಿ ಅಂತಂದರೆ, ಇನ್ನೊಂದು ದೇಹದ ಅನಾರೋಗ್ಯ ಕಡಿಮೆ ಆಗಬೇಕು ಅಂದರೆ ಮನೆ ಹಿರೀಕರಿಗೆ ಎಡೆ ಕೊಡೋದ್ರ ಜೊತೆಗೆ ಆಮ್, ಪ್ರತಿದಿನ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಬಿಸಿ ಅನ್ನ ಮಾಡ್ತೀರಾ ಅಲ್ವಾ? ಆ ಬಿಸಿ ಅನ್ನಕ್ಕೆ ಹಾಲು, ನೀವೇನಾದರೂ ಬೆಳಗ್ಗೆ ಹಾಲು ತಂದು ಕಾಯಕ್ಕಿಟ್ಟಿದ್ರೆ, ನೀವು ಕುಡಿಯೋದಕ್ಕೂ ಮುಂಚೆ ಆ ಹಾಲನ್ನು ಕಾಯಿಸ್ಬಿಟ್ಟು ಒಂದು ಲೋಟ ಎತ್ತಿಟ್ಬಿಡಿ. ಸಂಜೆ ಬಿಸಿ ಅನ್ನ ಮಾಡಿದಾಗ ತಣ್ಣಗಿರೋ ಹಾಲನ್ನು ಆ ಬಿಸಿ ಅನ್ನಕ್ಕೆ ಹಾಕಿ ಕಲಸಿ ಸ್ವಲ್ಪ ಸಕ್ಕರೆ ಹಾಕಿ ಒಂದು ಸ್ವಲ್ಪ ನಾಯಿಗೆ ಒಂದೆರಡು ತುತ್ತಷ್ಟಾದ್ರೂ ನಾಯಿಗೆ ಹಾಕಿ, ಖಂಡಿತವಾಗ್ಲೂ ನಿಮ್ಮ ಅನಾರೋಗ್ಯ, ನಿಮ್ಮ ಮನಸ್ಸಿನ ಅನಾರೋಗ್ಯ, ದೇಹದ ಅನಾರೋಗ್ಯ ಖಂಡಿತ ದೂರ ಆಗುತ್ತೆ ಅಂತಲೇ ಹೇಳ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಂಕ್ರಾಂತಿ ಹಬ್ಬ, ದನ ಕರುಗಳ ಬಗ್ಗೆ, ಮನೇಲಿರೋ ರಾಸುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಾವುಗಳು ನಮ್ಮ ಮನೆಯಲ್ಲಿ ಒಂದೆರಡು ನಾಯಿಗಳು ಸಾಕಿದ್ದೀವಿ. ಅದಕ್ಕೂ ಸಹ ಶೃಂಗಾರ ಬಂಗಾರ ಮಾಡಿ ಅದಕ್ಕೂ ಸಹ ನಾವು ಎಡೆ ಕೊಡ್ತೀವಿ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಷ್ಟೋ ನೋವುಗಳನ್ನು, ಎಷ್ಟೋ ಸಂಕಷ್ಟಗಳನ್ನು ಖಂಡಿತ ಅದು ದೂರ ಮಾಡುತ್ತೆ. ಕೆಲವೊಂದು ಕೆಲಸಗಳು ಆಗಲ್ಲ ಅಂತಂದರೆ ಅವರೇ ಸೂಚನೆ ತೋರಿಸ್ತಾರೆ. ನಾಯಿನೇ ಬಂದು ನಮಗೆ ಸೂಚನೆಗಳು ತೋರಿಸುತ್ತಾರೆ. ಥು ದರಿದ್ರದ್ದೇ ಮಧ್ಯ ಬಂದ್ಬಿಡ್ತು ಇದು ಅಂತ ನಾವು ಬೈತೀವಿ. ಖಂಡಿತ ಅದು ತಪ್ಪು. ಯಾಕೆಂದರೆ ಅವು ಸೂಚನೆಗಳು ಕೊಡ್ತಾ ಇರೋದು ಪ್ರಕೃತಿ ಮಾತಾಡುತ್ತೆ ಅಂತ ಹೇಳ್ತೀನಲ್ವ, ಆ ಥರ ಸೂಚನೆಗಳು ಕೊಡುತ್ತೆ. ಖಂಡಿತ ಫಾಲೋ ಮಾಡಿ. ಎಷ್ಟೋ ಸೂಚನೆಗಳಿದೆ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಕೆಲಸಗಳು ಆಗೋದಿಲ್ಲ, ತಡ ಆಗುತ್ತೆ, ನೀನು ಅಂದ್ಕೊಂಡಿದ್ದು ಒಂದೋ ಎರಡೋ ಕೆಲಸಗಳಾಗತ್ತೆ ಅಂತ ನಾವು ಹಾಕ್ಕೊಳ್ಳೋ ಚಪ್ಪಲಿಯಿಂದ ಹಿಡ್ದು, ಮನೆ ಕೀಯಿಂದ ಹಿಡ್ದು, ನಾವು ಹಾಕೋ ವೇಲಿಂದ ಹಿಡ್ದು, ನಮ್ಮ ಗಾಡಿಯಿಂದ ಹಿಡ್ದು, ನಮ್ಮ ವ್ಯಾನಿಟಿ ಬ್ಯಾಗಿಂದ ಹಿಡ್ದು ಎಲ್ಲ ಮಾತಾಡುತ್ತವೆ. ಸೂಚನೆಗಳಿಗೆ ಗೊತ್ತಾಗ್ಬಿಡುತ್ತೆ, ಓ ಇವತ್ತಾಗಲ್ಲ ಅಂತ. ಖಂಡಿತವಾಗ್ಲೂ ಯಾಕೆಂದರೆ ಪ್ರಕೃತಿ ಮಾತಾಡುತ್ತೆ. ಅದನ್ನು ಗಮನ ಕೊಟ್ಟು ಕೇಳೋರು ಮಾತ್ರ ಅದು ಗೊತ್ತಾಗೋದು. ದನ ಕರುಗಳ ಬಗ್ಗೆ ಸ್ವಲ್ಪ ಪ್ರೀತಿ ಇರಲಿ. ಸಾಧ್ಯವಾದಷ್ಟು ಒಂದು ಹಸುವಿಗೆ ಖಂಡಿತ ನೀವು ನಾನು ಹೇಳ್ದಂಗೆ ಮಾಡಿ. ಖಂಡಿತ ನಿಮ್ಮ ಕೈಯಲ್ಲಿ ದುಡ್ಡು ಕಾಸು ನಿಲ್ಲುತ್ತೆ ಅಂತ ಹೇಳ್ತೀನಿ. ಭಾನುವಾರ ನೆಂಟರು ಬಂದಿದ್ರು ಅಂದ್ಬಿಟ್ಟು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಮಾಮೂಲಿಯಾಗಿ ಎಲ್ಲರೂ ಹೇಗೆ ಮಟನ್ ಸಾಂಬಾರು ಮಾಡ್ತೀರೋ ಅದೇ ಥರನೇ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಚಕ್ಕೆ ಲವಂಗ ಎಲ್ಲನೂ ಸಹ ರುಬ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್, ಧನಿಯಾ ಪುಡಿ ಎಲ್ಲ, ಅರಶಿನ ಪುಡಿ ಎಲ್ಲನೂ ರುಬ್ಕೊಂಡಾದಮೇಲೆ ಇಲ್ಲಿ ಮಟನನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ, ಈರುಳ್ಳಿ ಬಾಡಿದ್ಮೇಲೆ ಮಟನ್ ಹಾಕಿ ನೀರು ಬಿಟ್ಟು ಸುಂಡೋವರೆಗೂ ಹುರ್ಕೊಂಡು ಆಮೇಲೆ ರುಬ್ಬಿಟ್ಟಿರೋ ಮಸಾಲಾನ ಹಾಕ್ತಾಯಿದ್ದೀನಿ. ನನಗೆ ಈ ಥರ ಅಡುಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ನನ್ನ ಅವ್ವ ಮಾಡ್ತಿದ್ರಲ್ಲ ಅದೇ ಥರನೇ. ಫಸ್ಟು ಒಗ್ಗರಣೆಗೆ ಹಾಕಿದ್ಮೇಲೆ ಈರುಳ್ಳಿ, ಚಿಲ್ಲಿ ಪೌಡರ್, ಧನಿಯಾ ಪುಡಿ ಸಪ್ರೇಟಾಗಿ ರುಬ್ಕೊಂಡು ಅದರಲ್ಲಿ ಮಟನನ್ನು ಬೇಯಿಸ್ಕೊಂಡು, ಅದಾದಮೇಲೆ ಮಟನೆಲ್ಲ ಬೆಂದಿದೆ ಅಂತ ಮುಕ್ಕಾಲು ಭಾಗ ಬೆಂದಿದೆ ಅನ್ನುವಾಗ ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಮಸಾಲಾನ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊತಿದ್ವಿ. ತುಂಬ ರುಚಿ ಕೊಡ್ತಾಯಿತ್ತು ಅದು. ನನಗೆ ಆ ಥರ ಮಾಡೋದಕ್ಕಿಷ್ಟ. ಕೆಲವೊಂದು ಸಲ ಈರುಳ್ಳಿನ ಬಾಡಿಸ್ಕೊಂಡು ಎಣ್ಣೆಯಲ್ಲಿ ಮಾಡ್ತಕ್ಕಂಥದ್ದು. ಹಾಗೆ ಮಟನ್ಗೆ ದೃಷ್ಟಿ ಆಗಬಾರ್ದು, ಸೋಕಾಗಬಾರ್ದು, ಗಾಳಿ ಗ್ರಹಚಾರಗಳ ಹತ್ರ ಬರಬಾರ್ದು ಅಂತಂದರೆ ಈ ರೀತಿ ಕಬ್ಬಿಣದ ಚಾಕನ್ನು ನಾನು ಸ್ಟೀಲ್ ಚಾಕು ಹಾಕ್ಬಾರ್ದು. ಕಬ್ಬಿಣದ ಚಾಕನ್ನೇ ಕಾಯಿಸಿ ಸಾಂಬಾರೊಳಗೆ ಅದ್ದಿದ್ರೆ ದೃಷ್ಟಿ ಏನಾರು ಆಗಿತ್ತು, ಸೋಕಾಗಿತ್ತು ಅಂದರೆ ಮಟನ್ನು ಆ ಚಾಕುಗೆ ಅಂಟ್ಕೊಳ್ಳುತ್ತೆ. ಖಂಡಿತವಾದ ದೃಷ್ಟಿ ಆಗಿದ್ರೂ ಸಹ ಹೋಗುತ್ತೆ. ಮಟನು, ಚಿಕನ್ನು, ಹೊರಗಡೆಯಿಂದ ನಾನ್ ವೆಜ್ ಐಟಮ್ ಏನೇ ತಂದ್ರೂ ಈ ಥರ ದೃಷ್ಟಿ ತೆಗೀರಿ ಅಂತಲೇ ಹೇಳ್ತೀನಿ. ಏನಾದರೂ ಹೊರಗಡೆ ಮಟನ್ ಸಾಂಬಾರು ಕೊಟ್ಟು ಕಳಿಸ್ಬೇಕಾದ್ರೆ ಒಂದೇ ಒಂದು ಒಣಮೆಣಸಿನ್ಕಾಯಿ, ಒಂದಿಷ್ಟುದ್ದ ಕಬ್ಬಿಣದ ಚೂರು, ಒಂದು ಮೊಳೆನೋ ಏನೋ ಹಾಕಿ, ಈಜ್ಜಿಲಾಕಿ, ಉಪ್ಪಾಕಿ, ಪೊರಕೆ ಕಡ್ಡಿಯನ್ನು ಹಾಕಿ, ಈಜಲು ಪೊರಕೆ ಕಡ್ಡಿ ಅಂತ ಯಾವಾಗಲೂ ಹೇಳ್ತಿರ್ತೀನಿ, ಅದನ್ನು ತಂದಿಟ್ಕೊಳ್ಳಿ. ಅದನ್ನು ಆ ಬ್ಯಾಗ್ ಒಳಗಡೆ ಹಾಕಿ ಕೊಟ್ಟು ಕಳಿಸಿ. ಗಾಳಿ ಗ್ರಹಚಾರ ದೃಷ್ಟಿ ಏನೂ ಬರಲ್ಲ. ಮಟನ್ ವಾಸನೆಗೆ ಬೆಂಬಿಡದೆ ಬರ್ತವೆ ಗಾಳಿ ಗ್ರಹಚಾರಗಳು. ಆ ಥರ ಏನಾರು ಆಯಿತು ಅಂತಂದರೆ ನಾವು ಊಟ ಮಾಡಿದಾಗಲೂ ಸಹ ನಮ್ಮ ಆರೋಗ್ಯ ತಪ್ತೀವಿ, ಹೊಟ್ಟೆ ನೋವು ಬರುತ್ತೆ, ವಾಮಿಟಿಂಗ್ ಆಗುತ್ತೆ. ಅದರ ಜೊತೆಗೆ ಫಸ್ಟೇ ಗೊತ್ತಾಗ್ಬಿಟ್ಟಿರುತ್ತೆ ಹಾಳಾಗ್ಬಿಡುತ್ತೆ ಕೆಲವೊಂದು ಸಲ ಅಂತೂ. ಸಾಂಬಾರು ಏನಾದರೂ ಹೊರಗಡೆಯಿಂದ ತೊಗೊಂಡು ಬಂದದ್ದನ್ನ ನೀವು ನೋಡಿ ಮೇಲೆ ಎಲ್ಲ ನೊರೆ ಥರ ಬರ್ತಾ ಇದೆ ಅಂತಂದರೆ ಅಲ್ಲಿ ಸೋಕಾಗಿದೆ, ಯಾವುದೋ ಒಂದು ಬಂದು ದೃಷ್ಟಿ ಮುಟ್ಕೊಂಡು ಹೋಗಿದೆ, ಯಾವುದೋ ಗ್ರಹಚಾರ ಬಂದು ಮುಟ್ಕೊಂಡು ಹೋಗಿದೆ ಅಂತ ಅರ್ಥ. ಅಂಥದ್ದನ್ನು ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗಬೇಡಿ.
ತರೋದಕ್ಕೂ ಮುಂಚೆ ಕೆಲವೊಂದು ನಿಯಮಗಳು. ನಾನು ಹೇಳಿದ್ನಲ್ಲ, ಒಂದು ಮೊಳೆ ಕಬ್ಬಣದ ಪೀಸ್ ಏನಾದರೂ ಒಂಚೂರು ಅದು ಇಜ್ಲು, ಆಮೇಲೆ ತೊಟ್ಟು ಮುರಿದಿರೋವಂಥ ಒಣಮೆಣಸಿನಕಾಯಿ, ಈಚಲು ಪೊರ್ಕೆ, ಒಂಚೂರು ಉಪ್ಪು, ಸೈಡಲ್ಲಿ ಒಂದು ಬ್ಯಾಗ್ ಒಳಗಡೆ ಇಟ್ಕೊಂಡ್ಬಿಟ್ರೆ ಮಟನ್ ಬಾಕ್ಸ್ ಏನಿಡ್ತೀರಾ ಆ ಬಾಕ್ಸ್ ಒಳಗಡೆ ಸೈಡಲ್ಲಿ ಬ್ಯಾಗ್ ಒಳಗಡೆ ಇಟ್ಕೊಂಡ್ಬಿಡ್ತು ಅಂದರೆ ಹತ್ರ ಸುಳಿಯೋದಿಲ್ಲ. ಮನೆಗೆ ತಂದ ಮೇಲೆ ಅದನ್ನು ಒಂಚೂರು ಕುಳ್ಳು ಕಾಯಿಸಿ ಅದಕ್ಕೆಲ್ಲ ಮುಟ್ಟಿಸ್ಕೊಂಬನ್ನಿ. ಅದು ಬಿರಿಯಾನಿನೇ ಆಗಿರಲಿ, ಏನೇ ಆಗಿರಲಿ ಅದಕ್ಕೆಲ್ಲ ಮೇಲೆ ಒಂಚೂರು ಮುಟ್ಟದಂಗೆ ಮುಟ್ಟಿಸ್ಕೊಂಡು ಬಂತು ಅಂದರೆ ಯಾವುದೇ ದೃಷ್ಟಿ ಹತ್ರ ಬರೋದಿಲ್ಲ ಖಂಡಿತವಾಗ್ಲೂ. ನಮ್ಮ ಮನೆಗಳಲ್ಲಿ ಮಧ್ಯಾಹ್ನಗಳಲ್ಲಿ ಅಥವಾ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಸರ್ವೇ ಸಾಮಾನ್ಯ ಮಟನ್ ಸಾಂಬಾರು ಮಾಡೋದಿಲ್ಲ. ಹೊರಗಡೆಯಿಂದ ತೊಗೊಂಡು ಬಂದು ಏನಾರು ಅಪರೂಪಕ್ಕೆ ತಿಂದ್ರೂ ಸಹ ಈ ಒಂದು ಪಾಲನೆಗಳನ್ನು ನಾನು ಮಾಡ್ತೀನಿ. ಹಾಗೆ ಇವತ್ತು ಟೋಟಲ್ 6 ಮೊಟ್ಟೆಯನ್ನು ಬೇಯಕ್ಕೆ ಹಾಕಿದೆ. ನೆಂಟರು ಬಂದಿದ್ದು ಅಂತ ಹೇಳಿದ್ನಲ್ಲ, ಹಾಗೆ ಬಿಸಿ ರಾಗಿ ಮುದ್ದೆ, ಮಟನ್ ಸಾಂಬಾರು. ಪ್ರಯತ್ನ ಮಾಡಿ ನೋಡಿ. ಬಟ್ ನನಗೆ ಈ ಥರ ಸಾಂಬಾರು ನನಗಿಷ್ಟ ಆಗಲ್ಲ. ನನ್ನ ಅಜ್ಜಿ ಮಾಡ್ತಾರಲ್ಲ, ಒಂದು 3, 4 ಥರದ ಮಾಡ್ತಾರೆ ಸಾಂಬಾರು, ಮಟನ್ ಸಾಂಬಾರು. ನನಗೆ ಆ ಥರ ಇಷ್ಟ. ಮುಂದಿನ ದಿನಗಳಲ್ಲಿ ಅದು ಖಂಡಿತ ಶೇರ್ ಮಾಡ್ತೀನಿ. ಹಾಗೆ ಪೇಟೆಗೆ ಹೋಗಿದ್ದೆ. ಇದು ಏನು ಹಣ್ಣು ಅಂತ ಗೊತ್ತಿಲ್ಲ. ಮರದ ಸೇಬು ಅಂತ ಹೇಳಿದ್ರು. ತಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ಅತಿ ಸಿಹಿನೂ ಇಲ್ಲ, ಅತಿ ಸ್ವೀಟು ಇದೆ ಅನ್ನಂಗೂ ಇಲ್ಲ, ಇಲ್ಲ ಅನ್ನಂಗೂ ಇಲ್ಲ. ಶುಗರ್ ಲೆಸ್ ಅಂತಲೇ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮ ಮನೇಲಿರೋ ರಾಸುಗಳಿಗೆಲ್ಲ ಪೂಜೆ ಮಾಡಿ, ಹೊಸ ಅಕ್ಕಿಯನ್ನು ಮಾಡ್ಕೊಂಡು ಊಟ ಮಾಡಿ, ಹಾಗೆ ನಿಮ್ಮ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.